ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಆಸೆ ಇರುತ್ತೆ, ತುಂಬ ಈಗಲ್ಲಿ ವೆಯ್ಟ್ ಮಾಡ್ತಾ ಇರೋ ವಿಷಯ ಒಂದು ಕನ್ಸೀವ್ ಬೇಗ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ. ಪ್ರೆಗ್ನೆನ್ಸಿನ ನಾವು ಬೇಗ ಹೇಗೆ ಆಗೋ ಥರ ಮಾಡ್ಕೋಬೇಕು ಅಂತ. ನೀವು ಕನ್ಸೀವ್ ಆಗಬೇಕಂದ್ರೆ ಮೊದಲು ನೀವು ಮಾಡಬೇಕಾಗಿರೋದು ಸ್ಟ್ರೆಸ್ ಫ್ರೀ ಮೈಂಡನ್ನು ಇಟ್ಕೋಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ನಿಮ್ಮ ಸೈಕಲ್ ಪ್ಯಾಟ್ರನ್ ಹೇಗಿದೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಪಾಸ್ಟ್ 7 ಮಂತಿಂದ ನಿಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ಇದೆ ಅಲ್ಲ, ಅದು ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಒಂದು ಸೈಕಲಲ್ಲಿ ನಿಮಗೆ 30 ಡೇಸ್ಗೆ ಬರ್ಬೋದು, ಅಥವಾ ಇನ್ನೊಂದು ಸೈಕಲ್ ನಿಮಗೆ 28 ಡೇಸ್ಗೆ ಬರ್ಬೋದು, ಇನ್ನೊಂದು ಮಂತಲ್ಲಿ 35 ಡೇಸ್ಗೆ ಬರ್ಬೋದು. ಆವ್ರೇಜ್ ಇಷ್ಟೊಂದು ವೇರಿಯೇಷನ್ಸ್ ಇರೋದಿಲ್ಲ, ಕೆಲವರಿಗೆ ವೇರಿಯೇಷನ್ಸ್ ಇರುತ್ತೆ. ಆ ಥರ ವೇರಿಯೇಷನ್ಸ್ ಇರೋರು ಆವ್ರೇಜ್ನ ತಗೊಂಡು ನಿಮ್ಮ ಸೈಕಲ್ ಆವ್ರೇಜ್ ಏನು ಬರುತ್ತೆ ಅಂತ ನೋಡ್ಕೋಬೇಕು. 6 ಮಂತ್ ಸೈಕಲ್ನ ತಗೋಬೇಕು. ನಿಮ್ಮ ಸೈಕಲ್ ಬಂದು 28 ಡೇಸ್ ಇಂದ 35 ಡೇಸ್ ವರೆಗೂ ವೇರಿಯೇಷನ್ ಆಗ್ತಿದೆ ಅಂದಾಗ ನಿಮ್ಮ ಓವ್ಯುಲೇಷನ್ ಬಂದು 14ನೇ ದಿನದಿಂದ ಆಲ್ಮೋಸ್ಟ್ 28th ಡೇ ವರೆಗೂ ಯಾವ ದಿನ ಬೇಕಾದ್ರೂ ಆಗಿರ್ಬೋದು. ನಿಮ್ಗೆ 14ನೇ ದಿನ ಓವ್ಯುಲೇಷನ್ ಆದ್ರೆ ನಿಮ್ಗೆ 28 ದಿನಕ್ಕೆ ಪೀರಿಯಡ್ ಬರುತ್ತೆ. 20ನೇ ದಿನ ನಿಮ್ಗೆ ಓವ್ಯುಲೇಷನ್ ಆದ್ರೆ 34ನೇ ದಿನ ನಿಮ್ಗೆ ಪೀರಿಯಡ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಸೈಕಲ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಈ ಪ್ಯಾಟ್ರನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಓವ್ಯುಲೇಷನ್ ಪೀರಿಯಡ್ ಟೈಮ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ನನ್ನ ಪ್ರಕಾರ ಬಂದ್ರೆ ನೀವು ವೈಡ್ ರೇಂಜ್ನ ಇಟ್ಕೋಬೇಕು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಯಾವಾಗ್ಲೂ ನೀವು ಇಂಟರ್ಕೋರ್ಸ್ನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಬಂದು ಯಾವಾಗ್ಲೂ ಓವ್ಯುಲೇಷನ್ ಆಗಕ್ ಮುಂಚೆನೆ ನೀವು ಟ್ರೈ ಮಾಡಬೇಕು. ತುಂಬಾ ಜನ ಓವ್ಯುಲೇಷನ್ ಕಿಟ್ ಇಟ್ಕೊಂಡು ಟ್ರೈ ಮಾಡ್ತಿರ್ತೀರಾ, ಹಾಗೆ ಕೆಲವರು ಆಪ್ಸ್ ನ ಟ್ರೈ ಮಾಡ್ತಿರ್ತಾರೆ. ಓವ್ಯುಲೇಷನ್ ಆಗೋ ದಿನ ಮಾತ್ರ ನಾವು ಇಂಟರ್ಕೋರ್ಸ್ ಇಟ್ಕೊಂಡ್ರೆ ಆಗೋದಿಲ್ಲ. ನೀವು ಯಾವಾಗ್ಲೂ 1 or 2 ಡೇಸ್ ಬಿಫೋರ್ ಯುವರ್ ಎಕ್ಸ್ಪೆಕ್ಟೆಡ್ ಓವ್ಯುಲೇಷನ್, ಯಾರಿಗೂ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳಕ್ ಆಗೋದಿಲ್ಲ. ನಿಮ್ಗೆ ರೆಗ್ಯುಲರ್ ಸೈಕಲ್ 28 ಡೇಸ್ ಇದ್ರೆ ನಿಮ್ಮ ಓವ್ಯುಲೇಷನ್ ಬಂದು 13th ಡೇ ಆಗಿರ್ಬೋದು ಅಥವಾ 14th ಡೇ ಆಗುತ್ತೆ. ಸೊ ಹೀಗಾಗಿ 11th ಡೇ ಇಂದಾನೆ ಇಂಟರ್ಕೋರ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗಂತೇಳಿ ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡಕ್ ಹೋಗ್ಬಾರ್ದು. ಒನ್ಸ್ ಇನ್ ಎವ್ರಿ 48 hours, 2 ಡೇಸ್ಗೆ ಒಂದ್ಸಲ ಅಥವಾ ದಿನಕ್ಕೆ ಒಂದ್ಸಲ. ಫ್ರಮ್ ಡೇ 10 to ಡೇ 20, ಡೇ 10 ಇಂದ ಡೇ 20 ವರೆಗೂ ನೀವು ಆಲ್ಟರ್ನೇಟ್ ಆಗಿ ಇಟ್ಕೊಂಡ್ರೆ ನಿಮ್ಮ ಎಲ್ಲ ಪಾಸಿಬಲ್ ಪೀರಿಯಡ್ ಡೇಟ್ಗೂ ನೀವು ಅಲ್ಲಿ ಓವ್ಯುಲೇಷನ್ ಟೈಮ್ ಅಲ್ಲಿ ನಿಮ್ಮ ಇಂಟರ್ಕೋರ್ಸ್ ಮಾಡಿ ನಿಮ್ಮ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿನ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಹೀಗಾಗಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಓವ್ಯುಲೇಷನ್ ಟೈಮ್ ನ. ಹಾಗೆ ಪ್ಯಾಟ್ರನ್ ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಹೀಗಾಗಿ ಆಲ್ವೇಸ್ ಹ್ಯಾವ್ ಅ ಇಂಟರ್ಕೋರ್ಸ್ ಬಿಫೋರ್ ಓವ್ಯುಲೇಷನ್. ಇದರೆಲ್ಲರ ಜೊತೆಗೆ ಥರ್ಡ್ ಥಿಂಗ್ ಬಂದು ಓವ್ಯುಲೇಷನ್ ಇಂಟರ್ಕೋರ್ಸ್ ಆದ ತಕ್ಷಣ ನಾವು ಲೆಗ್ಸ್ ನ ಲಿಫ್ಟ್ ಮಾಡಿ ಇಟ್ಕೋಬೇಕಾ ಅಥವಾ ಬೆಡ್ ಮೇಲೆನೆ ಮಲ್ಕೊಂಡಿರ್ಬೇಕಾ ಅನ್ನೋದು ಸುಮಾರು ಪ್ರಶ್ನೆಗಳಿರ್ತವೆ. ಸೊ ಇಂಟರ್ಕೋರ್ಸ್ ಆದ ತಕ್ಷಣ ನೀವು 15 ಮಿನಿಟ್ಸ್ ಬೆಡ್ ಮೇಲೆನೆ ಮಲ್ಕೊಂಡಿರಿ. ಇದನ್ನ ಬಿಟ್ಟು ನೀವು ಎಕ್ಸ್ಟ್ರಾ ಏನು ಮಾಡೋದ್ ಬೇಕಾಗಿಲ್ಲ. ಲೆಗ್ಸ್ ನ ಲಿಫ್ಟ್ ಮಾಡೋದಾಗಿರ್ಬೋದು, ಇಲ್ಲ 1 hour 2 hour ಬೆಡ್ ಮೇಲೆನೆ ಮಲ್ಕೊಂಡಿರ್ಬೇಕು, ಈ ತರದ್ ಏನೂ ಇಲ್ಲ. ಜಸ್ಟ್ ಒಂದು 10 to 15 ಮಿನಿಟ್ಸ್ ನಾರ್ಮಲ್ ಹೇಗ್ ಮಲ್ಕೊಂಡಿರ್ತೀರಾ ಹಾಗೆ ಮಲ್ಕೊಂಡಿದ್ರೇನೆ ಸಾಕು. ಮತ್ತೆ ಲಾಸ್ಟ್ ಪಾಯಿಂಟ್ ಏನ್ ಗೊತ್ತಾ, ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಹೆಲ್ದಿ ಡಯಟ್ ನ ಫಾಲೋ ಮಾಡಬೇಕು. ಇದೆಲ್ಲದನ್ನು ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ವಿತಿನ್ 6 to 8 months ಒಳಗಡೆ ನೀವು ಕನ್ಸೀವ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇದೇ ತರದ ಯೂಸ್ಫುಲ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.